ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಈಗ ಮತ್ತೆ ನಾವು ನಾಳೆ 24 ಸೋಮವಾರ ದಿನ ಬ್ಯಾಂಗ್ಳೂರು ಚಲೋ ನಾಳೆ ಹೊರಟು ಬ್ಯಾಂಗ್ಳೂರು ಚಲೋದಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಹೊರಟ ಹಾಕೊಂಡಿದ್ವಿ. ಏನು ನಮ್ಮ ಬೇಡಿಕೆ ಏನು ಅಂದರೆ LKG UKG ಅಂಗನವಾಡಿಗಳಲ್ಲೇ ಕೊಡಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ ಮತ್ತು ಹೋರಾಟವು. ಈಗ LKG UKG ಮಾಡೋದ್ರಿಂದ ನಮ್ಮ ಅಂಗನವಾಡಿಗಳಲ್ಲಿ ಮಕ್ಕಳು ಬರುವಂಥ 3 ರಿಂದ 6 ವರ್ಷ ಮಕ್ಕಳು ಕಡಿಮೆ ಆದಾಗ ಅಂಗನವಾಡಿಗಳನ್ನ ಮುಚ್ಚುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ನಾವು ಈಗ ಕೊಟ್ಟಿರೋಂಥ ಆದೇಶನ ಹಿಂಪಡಿಬೇಕು ಅಂತ ಹೇಳಿ ನಮ್ಮ ಒಂದು ಬೇಡಿಕೆ ಇದೆ. ಈ ಒಂದು ಸ್ಕೀಮ್ ಅಂದ್ರೆ ನಮ್ಮ ICDS ಬಂದು 1975ರಲ್ಲಿ ಬಂದಿದ್ದು. ಅಕ್ಟೋಬರ್ 2ನೇ ತಾರೀಕು ಇಲ್ಲಿಗೆ 49 ವರ್ಷ ಆಗುತ್ತೆ. ನಾಳೆ ಅಕ್ಟೋಬರ್ ಬಂದ್ರೆ 50 ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಯೋಜನೆನ ಈಗ SDMC ಸ್ಕೀಮ್ ಬಂದು ಇದನ್ನ ನಮ್ಮ ಅಂಗನವಾಡಿಗೆ LKG UKG ಕೊಡೋದು ಬಿಟ್ಟು ಪ್ರೈಮರಿ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಿರೋದನ್ನ ನಾವು ನಡೆಸ್ತಾ ಇದ್ದೀವಿ. ಯಾಕಂದ್ರೆ 100 ಕಾರ್ಯಕರ್ತರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ 31 ಜಿಲ್ಲೆಗಳಲ್ಲಿ 70,000 ಅಂಗನವಾಡಿಗಳಿದೆ. 140 1,40,000 ವರ್ಕರ್ ಅಂಡ್ ಹೆಲ್ಪರ್ಸ್ ಮಾಡ್ತಿದ್ದಾರೆ. ಅಂತಂದ್ರೆ ಈಗ 7 ಜಿಲ್ಲೆಗಳಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ, ಈ 7 ಜಿಲ್ಲೆಗಳಲ್ಲಿ ಈ ಒಂದು ಸ್ಕೀಮ್ನ ಅಂದ್ರೆ ಈ ಒಂದು LKG UKG ಸರ್ಕಾರಿ ಶಾಲೆಗೆ ಪ್ರಾರಂಭ ಮಾಡಿದ್ರೆ ಇಲ್ಲಿ ಪ್ರಾರಂಭಿಕವಾಗಿ ಮಾಡ್ತಾ ಇದ್ದಾರೆ. ನಂತರ ಏನ್ ಮಾಡ್ತಾರೆ, ಮತ್ತೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ 24 ಜಿಲ್ಲೆಯಲ್ಲೂ ಈ ಒಂದು LKG UKG ಪ್ರಾರಂಭ ಮಾಡಿದ್ರೆ ಎಲ್ಲ ಕಾರ್ಯಕರ್ತ ಸಹಾಯಕರು ಬೀದಿ ಬರ್ಬೇಕಾಗುತ್ತೆ. ಹಾಗಾಗಿ ಈ ಒಂದು 7 ಜಿಲ್ಲೆಯಲ್ಲಿ ಯಾವುದೇ ಒಂದು ಯೋಜನೆ ಬರಲಿ, ಇಲ್ಲೇ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕ KKRDB ಇಂದನೇ ಪ್ರಾರಂಭ ಮಾಡೋದು. ಹಾಗಾಗಿ ಈಗ ನಾವು ಒಂದು ECCD ಅಂತ ಮಾಡಿದ್ವಿ ಫಸ್ಟ್ ಅಲ್ಲಿ, ಅದು ಅಷ್ಟೇ ಯಶಸ್ವಿ ಆಯಿತು. ಹಾಗೆ ಈಗ ಶಾಲಾ ಪೂರ್ವ ಶಿಕ್ಷಣ ಬಲವರ್ಧನೆ ಅಂತ ಮಾಡಿದ್ವಿ, ಅದು ಸೂಪರ್ ಸಕ್ಸಸ್ ಆಗಿದೆ. ಹಾಗಾಗಿ ಈಗ ಮತ್ತೆ LKG UKG ತಗೊಂಡ್ಬಂದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಯೋಜನೆ ECCD ಆಗಿರ್ಬೋದು, ಶಾಲಾ ಪೂರ್ವ ಶಿಕ್ಷಣ ನಮ್ಮ ಅಂಗನವಾಡಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾವು ಅದನ್ನ ಯಶಸ್ವಿ ಮಾಡಿದ್ದೀವಿ. ಈಗ LKG UKG ಮಾಡಿದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ನಗರ ವ್ಯಾಪ್ತಿಯಲ್ಲಿ ಈಗ LKG UKG ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಫ್ರೀ ಎಜುಕೇಶನ್ ಫ್ರೀ, ಸ್ಕೂಲ್ ಬಟ್ಟೆ, ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಶೂ, ಬ್ಯಾಗ್, ಮತ್ತೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಿದ್ರೆ. ಈಗ ಫ್ರೀ LKG UKG ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾಡಿದಾಗ ಈಗ ನಮ್ಮ ಸಮುದಾಯದಲ್ಲಿರುವಂತ ತಂದೆ ತಾಯಿಗಳು ಬೇಗನೆ ಕಳಿಸ್ತಾರೆ ಮಕ್ಕಳನ್ನ. ಇಲ್ಲಿ 3 ರಿಂದ 6 ವರ್ಷದ ಮಕ್ಕಳನ್ನ LKG UKG ತಗೊಂಡ್ಬಿಟ್ರೆ ಈಗ ನಮ್ಮ ಅಂಗನವಾಡಿ ಬರುವಂತ ಮಕ್ಕಳ ಏಜು ಅಷ್ಟೇ. ಈಗ ಸರ್ಕಾರ ಏಕಾಏಕಿ 3 ರಿಂದ 6 ವರ್ಷದ ಮಕ್ಕಳನ್ನ LKG UKG ಸರ್ಕಾರಿ ಶಾಲೆಯಲ್ಲಿ ಅಂತ ಮಾಡ್ಬೇಕು ಅಂತ ಆದೇಶ ಹೊರಡಿಸ್ಬಿಟ್ರೆ ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ರೋಡಿಗೆ ಬರ್ಬೇಕಾಗತ್ತೆ. ಹಾಗಾಗಿ ಈಗ ರೋಡಿಗೆ ಬೀದಿಗೆ ಬಿದ್ದಂಗೆ ಇನ್ನು 7 ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದರೆ ಈ ಒಂದು ಕಾರ್ಯಕರ್ತ ಸಹಾಯಕರು ಈಗ ಆಲ್ರೆಡಿ ಈಗ ಅಂಗನವಾಡಿಯಲ್ಲಿ ಡೈರೆಕ್ಟ್ 1 or 2, 3 ಮೆಂಬರ್ಸ್ ಅಷ್ಟೇ ಮಕ್ಕಳು ಬರ್ತಾ ಇದ್ದಾರೆ ಅಂಗನವಾಡಿಗಳಲ್ಲಿ. ಹಾಗಾಗಿ ಈಗ ನಮ್ಗೆ ನಮ್ಮ ಆಫೀಸರ್ಸ್ ಹೇಳ್ತಾರೆ, ಅಂಗನವಾಡಿಗಳು ಈಗ ಮಕ್ಕಳಿಲ್ಲ ಅಂತಂದಾಗ ಈಗ ಪೋಷನ್ ಟ್ರ್ಯಾಕ್ ಅಂತ ಹೇಳಿ ನಮ್ಮ ಮೊಬೈಲ್ಗಳಲ್ಲಿ ಮಕ್ಕಳು ಹಾಜರಾತಿ ಮತ್ತೆ ಸ್ನ್ಯಾಕ್ಸ್, ಮಾರ್ನಿಂಗ್ ಸ್ನ್ಯಾಕ್ಸ್ ಮತ್ತೆ ಬಿಸಿ ಊಟನೆಲ್ಲ ಅದರಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಸೆಂಟ್ರಲ್ಗೆ ಏನಾಗುತ್ತೆ ಮೆಸೇಜ್ 1 or 2 ಒಂದು 5-10 ಮಕ್ಕಳು ಇಟ್ಕೊಂಡು ಅಂಗನವಾಡಿಗಳು ನಡೆಸಬೇಕಾ ಅಂತ ಅವ್ರಿಗೆ ಕ್ವಶನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮರ್ಜ್ ಮಾಡಿ ಅಂಗನವಾಡಿಗಳನ್ನ ಅಂತ ಹೇಳ್ತಾರೆ. ಈಗ ಒಂದು ವಾರ್ಡಲ್ಲಿ ಒಂದು 6 ರಿಂದ 7 ಅಂಗನವಾಡೀಸ್ ಇರ್ತವೆ. ಅಲ್ಲಿ ಏನಾಗುತ್ತೆ, ನಿಯರ್ ಬೈ ಶಾಲೆಗಳ ಈಗ ಪ್ರೈಮರಿ ಶಾಲೆ ಅಂತ ಬಂದಾಗ ಆ ಮಕ್ಕಳು ಅಲ್ಲಿ ಹೋದಾಗ 1-2 ಅಂಗನವಾಡಿ ಹುಡ್ಕೊಳ್ಳುತ್ತೆ. ಸ್ವಲ್ಪ ಅಂದ್ರೆ ಶಾಲೆಗೆ ಸ್ವಲ್ಪ ದೂರದಲ್ಲಿ ಇರುತ್ತೆ, ಅಂತ ಮಕ್ಕಳು ಹೋಗೋದಿಲ್ಲ ಅಲ್ಲಿಗೆ. ಅವಾಗ ಏನಾಗುತ್ತೆ, ಈಗ ನಮ್ಮ ಆಫೀಸರ್ಸ್, ಸೂಪರ್ವೈಸರ್ಸ್ ಏನ್ ಮಾಡ್ತಾರೆ, ಅಂಗನವಾಡಿಗಳನ್ನ ಮಾಡ್ತಾರೆ. ಅಂತಂದ್ರೆ ಈಗ 4 ಅಂಗನವಾಡಿ ಇದ್ದಾಗ ಅಲ್ಲಿ 3 ಅಂಗನವಾಡಿ ಮಕ್ಕಳು ಬರಲಿಲ್ಲ, 3 ಅಂಗನವಾಡಿ ತೆಗೆದು 1 ಅಂಗನವಾಡಿ ಹಾಕ್ತಾರೆ ಆ ಮಕ್ಕಳನ್ನೆಲ್ಲ ತಗೊಂಡು. ಈಗಿದ್ದಾಗ ನಮ್ಗೆ ಏನಾಗುತ್ತೆ, ಅಂಗನವಾಡಿಗಳಲ್ಲಿ
ಈಗ ಮಕ್ಕಳು ಬರಲಿಲ್ಲ ಅಂದ್ರೆ ಅಂಗನವಾಡಿನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇದು ಈ ಒಂದು ಹೈದರಾಬಾದ್ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿದ್ರೆ ಯಶಸ್ವಿ ಆಗುತ್ತೆ ಅನ್ನೋ ಒಂದೇ ಕಾರಣದಿಂದ ಮಾಡ್ತಿರೋಂಥ SDMC ಸ್ಕೀಮ್ನ ರದ್ದುಗೊಳಿಸಬೇಕು ಅಂತೇಳಿ ನಾವು ಮತ್ತೆ ಅಂಗನವಾಡಿಗಳಿಗೆ LKG UKG ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಏನು 24 ಸೋಮವಾರ ದಿನ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಬಳ್ಳಾರಿ ಜಿಲ್ಲೆಯಿಂದ ಮತ್ತೆ ಕರ್ನಾಟಕ 31 ಜಿಲ್ಲೆಯಿಂದಲೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅನಿರ್ದಿಷ್ಟ ಮುಷ್ಕರ ಮಾಡ್ತಾ ಇದೀವಿ. ಈಗ 7 ಜಿಲ್ಲೆಯಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈಗ ಅಂಗನವಾಡಿಗಳನ್ನ ಬಂದ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಿಳಿಸಕ್ಕೆ ಇಷ್ಟಪಡ್ತೀನಿ. ಏಕಾಏಕಿ ರಾತ್ರಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಈಗ ನಾವು ಆ ರೀತಿ ಆದೇಶ ಹೊರಡಿಸಿದ್ರೆ ಇಷ್ಟು ಜನ ಮಹಿಳೆಯರು ಲಕ್ಷಗಟ್ಟಲೆ ಮಹಿಳೆಯರು ನಾವು ಬೀದಿಗೆ ಬರುವಂತ ಪರಿಸ್ಥಿತಿಯ ಸರ್ಕಾರ ಇವತ್ತು ಪುನರ ಮಾಡಿದೆ. ಹಾಗಾಗಿ ನಮ್ಮನ್ನ ಏನು LKG UKG ನಮ್ಮ ಅಂಗನವಾಡಿಯಲ್ಲೇ ಪ್ರಾರಂಭ ಮಾಡಬೇಕು. ಮತ್ತೆ ನಮಗೆ ನಮ್ಮ ಮಕ್ಕಳಿಗೆ ಏನು ಕರ್ತವ್ಯ ಸರ್ಕಾರದಿಂದ ಕೊಡುವಂತ ಸವಲತ್ತುಗಳು ಬಟ್ಟೆ ಪುಸ್ತಕ ಶೂ ಆಗಲಿ ಮಕ್ಕಳಿಗೆ ಏನು ಸೌಕರ್ಯಗಳಿಂದ ಸರ್ಟಿಫಿಕೇಟ್ ಮುಖಾಂತರ ಫಸ್ಟ್ ಸ್ಟ್ಯಾಂಡರ್ಡ್ ಕಳಿಸುವಂತ ಎಲ್ಲ ಸವಲತ್ತನ್ನು ಸರ್ಕಾರ ಮಾಡಿಕೊಡ್ಬೇಕು ಅನ್ನೋದು ನಾವು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ LKG UKG ಅಂಗನವಾಡಿಯಲ್ಲೇ ಕೊಡ್ಬೇಕಂತ ಹೇಳಿ, ಆದ್ರೂ ಸರ್ಕಾರ ನಮ್ಮ ಕಡೆಗೆ ತಿರುಗಿ ನೋಡಿಲ್ಲ. ಹಾಗಾಗಿ ಸರ್ಕಾರ ಆದೇಶ ಹೊರಡಿಸ್ಬಿಟ್ಟಿದೆ LKG UKG ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ಬೇಕಂತ ಹೇಳಿ. ಅದನ್ನ ಏನು ರದ್ದು ಮಾಡಿಬಿಟ್ಟು LKG UKG ಪ್ರಾಥಮಿಕ ಶಾಲೆಯಲ್ಲಿ ರದ್ದು ಮಾಡಿಬಿಟ್ಟು ನಮ್ಮ ಅಂಗನವಾಡಿಗಳಿಗೆ ಕೊಡಬೇಕು. ಹಾಗೆ ಎಲ್ಲ ಸವಲತ್ತು ಕೊಟ್ಬಿಟ್ಟು ನಮಗೆ ಹೆಚ್ಚಿನದಾಗಿ ತರಬೇತಿ ಕೊಟ್ರೆ ಅದನ್ನ ಮಾಡುವಂತ ನಮ್ಮ ಹತ್ರ ನಾವು ಮಾಡಿ ತೋರಿಸ್ತೀವಿ ಅಂತಂದೇಳಿ ನಾವು ಕಾರ್ಯಕರ್ತರು ಮತ್ತು ಸಹಾಯಕರು ಎಲ್ಲರೂ ಹೇಳ್ತೀವಿ. ಅದರಲ್ಲಿ ಏನಿದೆ, ಇವರು ಶಿಕ್ಷಣ ವೃತ್ತಿಯಲ್ಲಿ ತೊಡಗಿದ್ದಾರೆ. ಸಣ್ಣ ಮಕ್ಕಳಿಗೆ ಶಿಕ್ಷಣ ಒದಗಿಸುವುದರಲ್ಲಿ ಶಾಲಾಪೂರ್ವ ಶಿಕ್ಷಣ ಒದಗಿಸುವುದರಲ್ಲಿ ತೊಡಗಿದ್ದಾರೆ. ಆ ಕಾರಣದಿಂದ ಇವರಿಗೆ ಗ್ರಾಚ್ಯುಟಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972 ಪ್ರಕಾರ ಇವರಿಗೆ ಉಪದಾನ ಪಾವತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಆದೇಶ ಮಾಡಿದೆ. ಅದರಲ್ಲಿ ಹೇಳಿರೋದು ಏನು ಅಂದರೆ, that the government of India by notification dated 3rd April 1997 has notified educational institutions as establishments under clause C of subsection 3 of section 1 of the 1972 Act. In the Anganwadi centers, the activity of running preschool for the children in the age group of 3 to 6 years is being conducted. It is purely an educational activity. It is purely an educational activity. The job of teaching is done by Anganwadi workers and Anganwadi helpers. The state government is running preschools in Anganwadi centers in accordance with section 11 of the RTE Act. ಅಂದ್ರೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಕೊಟ್ಟಿರ್ತಕ್ಕಂಥ ಮಾನದಂಡ ಏನು, ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಫ್ ಎಲಿಜಿಬಿಲಿಟಿ ಫಾರ್ ದ 1008 ಟೀಚರ್ಸ್. ಈಗ ಆದೇಶದ ಪ್ರಕಾರ 1008 ಟೀಚರ್ಗಳನ್ನ ನೇಮಕ ಮಾಡಬೇಕು. ಆ ನೇಮಕಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಮಾನದಂಡ ಏನು ಅಂದ್ರೆ, PUC ಅಥವಾ BEd ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡಿರ್ಬೇಕು ಅಂತ. ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಇದು ಆಲ್ಟರ್ನೇಟಿವ್. ಸಪೋಸ್ ಈ ಆದೇಶ ರದ್ದುಗೊಳಿಸುವ ಉದ್ದೇಶ ಇಲ್ಲ, ಇಫ್ ಯು ಟೇಕ್ ಇಟ್ ಆಸ್ ಎ ಪ್ರೆಸ್ಟೀಜ್ ಮ್ಯಾಟರ್, ಪ್ರತಿಷ್ಠೆಯ ಪ್ರಶ್ನೆಯಾಗಿ ನೀವು ತಗೊಳ್ಳೋದಾದ್ರೆ ಡಸ್ ನಾಟ್ ಮ್ಯಾಟರ್, ಓಕೆ. ಆದರೆ ಎಲಿಜಿಬಿಲಿಟಿ ಇರ್ತಕ್ಕಂಥ ಅರ್ಹರಾಗಿರ್ತಕ್ಕಂಥ ಅಂಗನವಾಡಿ ವರ್ಕರ್ಸ್ ಅನ್ನ ಈ 1008 ಪೋಸ್ಟ್ಗಳಿಗೆ ತಗೊಳ್ಳಿ. ನೀವು ದುಡ್ಡು ಮಾಡೋಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ 1008 ಹೊಸ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ರೆ, ಅದಕ್ಕೆ ಒಂದೊಂದು ಟೀಚರ್ಗೆ 2 ಅಸಿಸ್ಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ. ಇಲ್ಲಿ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಅನೇಕ ವರ್ಷಗಳಿಂದ ಮಾಡತಕ್ಕಂಥವ್ರು ಇಲ್ಲಿ ರೆಡಿ ಇದ್ದಾರೆ. ಇವರು ಟೀಚರ್ಗಳಂತೇಳಿ ಸುಪ್ರೀಂ ಕೋರ್ಟೇ ಹೇಳಿದೆ. ಸುಪ್ರೀಂ ಕೋರ್ಟ್ಗೆ ಮೇಲೆ ಇರ್ತಕ್ಕಂಥ ಮೇಧಾವಿತ್ವ ಯಾರಿಗೂ ಇಲ್ಲ. ಅದರಿಂದ ನಾವೇನು ಹೇಳ್ತಾ ಇದೀವಿ, ಆದೇಶ ರದ್ದು ಮಾಡೋಕ್ಕಾಗಿಲ್ಲ ಅಂದ್ರೆ ಓಕೆ, ವೆಲ್ ಗುಡ್, ನಮ್ಮನ್ನೇ ಕಲ್ತ್ಕೊಂಡ್ಬಿಡ್ರಿ. ನಮಗೆ ಆದ್ಯತೆಯಿಂದ ಎಲಿಜಿಬಲ್ ವರ್ಕರ್ಸ್ ಅನ್ನ ಕನ್ಸಿಡರ್ ಮಾಡಿ ಅನ್ನೋ ಡಿಮಾಂಡು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದೀವಿ. ಸಂಬಂಧಪಟ್ಟ ಇಲಾಖಾ ಮಿನಿಸ್ಟರ್ಗಳಾದಂತಹ ಮಧು ಬಂಗಾರಪ್ಪ
ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದೀವಿ. ಆದರೆ ಏನು ಅಂದರೆ ಒಂದೇ ವಿಚಾರವಾಗಿ ಏನೇ ಮನವಿ ಪತ್ರಗಳು ಕೊಟ್ಟರು ಕೂಡ ಏನು ಸ್ಪಂದಿಸ್ತಾ ಇಲ್ಲ. ನೋ ರೆಸ್ಪಾನ್ಸ್ ಯೆಟ್. ಆದ್ದರಿಂದ ನಾವು ಹೋರಾಟಕ್ಕೆ ಧುಮುಕಬೇಕಾಗುವುದು ಅನಿವಾರ್ಯ.